ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಷಡ್ಯಂತ್ರ ಆರೋಪ. ಇವತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸತ್ಯ ಯಾತ್ರೆ. ಧರ್ಮಸ್ಥಳಕ್ಕೆ ಸಾವಿರಾರು ಜೆಡಿಎಸ್ ಕಾರ್ಯಕರ್ತರ ಯಾತ್ರೆ. ಧರ್ಮಸ್ಥಳಕ್ಕೆ ನೈತಿಕ ಬೆಂಬಲ ನೀಡುವ ಉದ್ದೇಶದಿಂದ ಈ ಒಂದು ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಧರ್ಮಸ್ಥಳ ತಲುಪಲಿರುವಂತಹ ಸತ್ಯ ಯಾತ್ರೆ. ಅಪಪ್ರಚಾರ ಷಡ್ಯಂತ್ರದ ಕುರಿತು ಎನ್ಐಎ ತನಿಖೆಗೆ ಆಗ್ರಹ. ನೇತ್ರಾವತಿ ನದಿ ದಡದಿಂದ ದೇವಾಲಯದವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ದೇವರ ದರ್ಶನದ ಬಳಿಕ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಲಿದ್ದಾರೆ. ಸೊ ಬಿಜೆಪಿಗರು ಈ ಒಂದು ಯಾತ್ರೆಯನ್ನ ಮಾಡಿದ್ರು, ಮೊನ್ನೆ ರ್ಯಾಲಿ ಎಲ್ಲ ಏನೋ ಮಾಡಿದ್ರು. ಸೊ ಇದೀಗ JDSನವರ ಸರದಿ. ಇವರು ಸತ್ಯ ಯಾತ್ರೆ ಅನ್ನುವಂಥ ಹೆಸರಿನಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವಂಥದ್ದು. ನೇತ್ರಾವತಿ ನದಿ ದಡದಿಂದ ದೇವಸ್ಥಾನದವರೆಗೂ ಕೂಡ ಈ ಒಂದು ಯಾತ್ರೆಯನ್ನ ಹೊರಡಲಿದ್ದಾರೆ. ಅದಾದ ನಂತರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸತ್ಯ ಯಾತ್ರೆಯನ್ನ ಹಮ್ಮಿಕೊಂಡಿರುವಂಥದ್ದು. ಸಾವಿರಾರು JDSನ ಕಾರ್ಯಕರ್ತರು ಈ ಯಾತ್ರೆಯಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ. ಇದು ಧರ್ಮಸ್ಥಳಕ್ಕೆ ನೈತಿಕ ಬೆಂಬಲ ನೀಡುವಂತ ಉದ್ದೇಶದಿಂದ ಈ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಸುಮಾರಿಗೆ ಈ ಯಾತ್ರೆ ಪ್ರಾರಂಭ ಆಗುತ್ತೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ, ಷಡ್ಯಂತ್ರ ಮಾಡಲಾಗ್ತಾ ಇದೆ, ಸತ್ಯ ಅನ್ನೋದು ಹೊರಗೆ ಬಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ರಾಜಕೀಯವಾಗಿ ಈ ಒಂದು ವಿಚಾರವನ್ನು ಬಳಸಿಕೊಳ್ಳಬಾರದು ಅಂತ ಸರ್ಕಾರ ಈ ಹಿಂದೆ ಹೇಳಿತ್ತು. ಯಾಕಂದರೆ SITಗೆ ನಾವು ಈ ವಿಚಾರಣೆಯನ್ನು ವಹಿಸ್ತೀವಿ ಅಂದಾಗ JDS ಏನು ಮಾತಾಡಿರಲಿಲ್ಲ, BJPಗರು ಏನು ಮಾತಾಡಿರಲಿಲ್ಲ, ಸ್ವಾಗತ ಮಾಡಿದ್ರು. ಬಟ್ ಈಗ ಯಾವಾಗ ಪ್ರಕರಣದಲ್ಲಿ ಸತ್ಯ ಏನು ಅನ್ನೋದನ್ನು SIT ಒಂದೊಂದೇ ಕಕ್ಕಿಸ್ತಾ ಇದೆಯೋ ಆವಾಗ ಈಗ ಯಾತ್ರೆಗಳನ್ನು ಅಥವಾ ಧರ್ಮಸ್ಥಳದ ಪರವಾಗಿ ಮಾತುಗಳನ್ನು, ನಿಲುವುಗಳನ್ನು ಹೇಳೋದಕ್ಕೆ, ತೋರಿಸೋದಕ್ಕೆ ರೆಡಿ ಆಗಿದ್ದಾರೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಧರ್ಮಸ್ಥಳದ ಪರವಾಗಿ ಈ ಒಂದು ಪಾದಯಾತ್ರೆಯನ್ನು JDSನವರು ಮಾಡ್ತಾ ಇರೋದು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ವಿರೋಧಿಸಿ JDS ಈ ಒಂದು ಸತ್ಯ ಯಾತ್ರೆಯನ್ನು ಹಮ್ಮಿಕೊಂಡಿರೋದು. ಬೆಂಗಳೂರಿನಿಂದ ಹಾಸನಕ್ಕೆ ಆಗಮಿಸ್ತಾ ಇರುವಂಥ ನಿಖಿಲ್ ಕುಮಾರಸ್ವಾಮಿ, ಹಾಸನದಿಂದ JDS ಮುಖಂಡರೊಂದಿಗೆ ನಿಖಿಲ್ ಸತ್ಯ ಯಾತ್ರೆ ಹಮ್ಮಿಕೊಂಡಿದ್ದಾರೆ. ಅಪಪ್ರಚಾರ ಷಡ್ಯಂತ್ರದ ಕುರಿತು NIA ತನಿಖೆಗೆ ಆಗ್ರಹಿಸಿ ಒಂದು ಹೋರಾಟವನ್ನು ಮಾಡ್ತಾ ಇರೋದು. ಯಾತ್ರೆಯಲ್ಲಿ JDSನ ಹಾಲಿ ಮತ್ತು ಮಾಜಿ ಶಾಸಕರು, ಮುಖಂಡರುಗಳು ಭಾಗಿಯಾಗ್ತಾ ಇದ್ದಾರೆ. ಧರ್ಮಸ್ಥಳದ ಬಗ್ಗೆ ಏನು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ, ಅದನ್ನು ವಿರೋಧಿಸಿ ಈ ಒಂದು ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಪಪ್ರಚಾರ ಮಾಡೋದನ್ನು ನಿಲ್ಲಿಸಬೇಕು, ನಾವು ಧರ್ಮಸ್ಥಳದ ಪರವಾಗಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನು ನೀಡುವಂಥ ನಿಟ್ಟಿನಲ್ಲಿ ಈ ಒಂದು ಸತ್ಯ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅನೇಕ ಮುಖಂಡರುಗಳು ಕೂಡ ಇದೇ ಸಂದರ್ಭದಲ್ಲಿ ಸಾಥ್ ನೀಡ್ತಾ ಇದ್ದಾರೆ ನಿಖಿಲ್ ಅವರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈ ಒಂದು ಸತ್ಯ ಯಾತ್ರೆಯ ಹೆಸರಿನಲ್ಲಿ ಹೋಗ್ತಾ ಇರುವಂಥ ಪಾದಯಾತ್ರೆ ಯಾವ ಥರ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು, ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ, ಹೇಗಿರುತ್ತೆ ಇದರ ರೂಪರೇಷೆ? ನಿತಿ, ಹಾಸನದಿಂದ ಧರ್ಮಸ್ಥಳಕ್ಕೆ ಈಗಾಗಲೇ JDS ನೇತೃತ್ವದ JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಸತ್ಯಯಾತ್ರೆಯನ್ನು ಕೂಡ ಕೈಗೊಂಡಿರುವಂತದ್ದು. ಹಾಸನ ತಾಲೂಕಿನ ಕಂದಲಿ ಗ್ರಾಮದಿಂದ ಧರ್ಮಸ್ಥಳದವರೆಗೆ ಸತ್ಯಯಾತ್ರೆಯನ್ನು ಕೂಡ ಕೈಗೊಂಡಿದ್ದಾರೆ. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಹಾಸನದ ಕಂದಲಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ಒಂದಿಷ್ಟು ಹಾಲಿ ಶಾಸಕರು ಮತ್ತೆ ಮಾಜಿ ಶಾಸಕರು ಸೇರಿದಂತೆ JDSನ ಸಾಕಷ್ಟು ಕಾರ್ಯಕರ್ತರು ಇಲ್ಲ ಈಗಾಗಲೇ ಸಾಗರೋಪಾದಿಯಲ್ಲಿ ಹರಿದು ಬಂದಿರುವಂತಹ ವಿಚಾರ ಈಗಾಗಲೇ
ತಿಳಿದಿರುವಂತದ್ದು. ಸುಮಾರಿನ ಕೇವಲ 30-35 ನಿಮಿಷದಲ್ಲಿ ಹಾಸನದ ಕಂದಲಿಯಿಂದ ಧರ್ಮಸ್ಥಳದ ಕಡೆಗೆ ಸತ್ಯಯಾತ್ರೆಗೆ ಹೊರಡ್ತಾರೆ ಅನ್ನುವ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಅಪಪ್ರಚಾರ ಆಗ್ತಾ ಇದೆ. ಹಾಗಾಗಿ ಇದು NIA ತನಿಖೆ ಆಗ್ಬೇಕು ಅನ್ನುವ ಆಗ್ರಹ ಸಂಬಂಧಪಟ್ಟ ಹಾಗೆ JDS ನೇತೃತ್ವದಲ್ಲಿ ಅದರಲ್ಲೂ ಹಾಸನದಿಂದ ಧರ್ಮಸ್ಥಳದ ಕಡೆಗೆ ಸತ್ಯಯಾತ್ರೆಯನ್ನು ಕೂಡ ಕೈಗೊಂಡಿರುವಂತದ್ದು. ಇಲ್ಲಿ ಸ್ಥಳೀಯ ಶಾಸಕರು ಸ್ವರೂಪ್ ಪ್ರಕಾಶ್ ಆಗಿರ್ಬೋದು, ಅರಕಲಗೂಡು ಶಾಸಕ ಎ ಮಂಜು ಆಗಿರ್ಬೋದು, ಬಾಲಕೃಷ್ಣ ಆಗಿರ್ಬೋದು ಹಾಗೂ JDS ನ ಘಟಕದ ಎಲ್ಲಾ ಹಾಲಿ ಶಾಸಕರು ಮತ್ತೆ ಮಾಜಿ ಶಾಸಕರುಗಳು ಎಲ್ಲರೂ ಕೂಡ ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತದ್ದು. ಸುಮಾರು 35 ನಿಮಿಷದಿಂದ 1 ಗಂಟೆಯ ಒಳಗೆ ಹಾಸನದ ಕಂದಲಿಯಿಂದ ಯಾತ್ರೆ ಕೂಡ ಈಗಾಗಲೇ ಆರಂಭವಾಗುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನೀತಿ ಪ್ರಕಾಶ್, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರಾ ನಿಖಿಲ್ ಅವರು ಇವತ್ತು? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಉದ್ದೇಶಿಸಿ ಕೂಡ ಮಾತನಾಡ್ತಾರೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿ ನಡೆಯುತ್ತೆ. ಯಾವ್ಯಾವ ವಿಚಾರವನ್ನು ಕೂಡ ಮಾತನಾಡ್ತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಇದು ಕಳೆದ ಸುಮಾರು 15 ದಿನಗಳಿಂದಲೂ ಈ ತರದ ಒಂದು ಚರ್ಚೆ ಆರಂಭವಾಗಿತ್ತು. ಹಾಸನದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸತ್ಯಯಾತ್ರೆಯನ್ನು ಕೂಡ ಕೈಗೊಳ್ತಾರೆ, ಧರ್ಮಸ್ಥಳದ ಕಡೆ ಧರ್ಮಸ್ಥಳ ಚಲೋ ಹೋಗ್ತಾರೆ ಅನ್ನುವ ಮಾತುಗಳು ಹರಿದಾಡ್ತಾ ಇತ್ತು. ಅದರಂತೆ ಇವತ್ತು ನಿಜವಾಗಿರ್ತಕ್ಕಂಥದ್ದು. ಇದು ಧರ್ಮಸ್ಥಳದ ಅಪಪ್ರಚಾರ ನಡೀತಾ ಇದೆ. ಕಳೆದ 2 ತಿಂಗಳಿಂದಲೂ ಸಾಕಷ್ಟು ಅಪಪ್ರಚಾರ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ನಾವು ಹೋಗಿ ವೀರೇಂದ್ರ ಹೆಗಡೆ ಅವ್ರನ್ನ ಭೇಟಿ ಮಾಡ್ತೀವಿ. ಜೊತೆಗೆ ಅವ್ರಿಗೆ ಒಂದಿಷ್ಟು ಶಕ್ತಿಯನ್ನು ತುಂಬುವ ಕೆಲಸಕ್ಕೆ ಕೂಡ ಮಾಡ್ತೀವಿ ಅನ್ನುವ ಮಾಹಿತಿ ಇರುವಂತದ್ದು. ಇಲ್ಲಿಂದ ಸುಮಾರು 2-2.5 ಗಂಟೆ ಅಂದ್ರೆ ಇಲ್ಲಿಂದ ಹೊರಟ್ರೆ ಧರ್ಮಸ್ಥಳಕ್ಕೆ ಸುಮಾರು 2.5ರಿಂದ 3 ಗಂಟೆಯ ಒಳಗಡೆ ಅಷ್ಟರೊಳಗಡೆ ಧರ್ಮಸ್ಥಳವನ್ನು ತಲುಪಲಿದೆ ಅನ್ನುವ ಮಾಹಿತಿ ಇರುವಂತದ್ದು. ಒಟ್ಟಾರೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಹಾಸನದ ಕಂದಲಿಗೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಸುಮಾರು JDS ನ ಬಹುತೇಕ ಎಲ್ಲಾ ಶಾಸಕರು ಕೂಡ ಈಗಾಗಲೇ ಈ ಸತ್ಯಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಾಜಿ MLC ಗಳಿರ್ಬೋದು, ಹಾಲಿ MLC ಗಳಿರ್ಬೋದು, ಎಲ್ಲರೂ ಈ ಯಾತ್ರೆಗೆ ಬೆಂಬಲ ಕೊಟ್ಟಿರುವಂತದ್ದು. ಸಾಕಷ್ಟು JDS ನ ಕಾರ್ಯಕರ್ತರು ಈಗಾಗಲೇ ಹರಿದು ಬಂದಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.